ಹಾಯ್ ಹಲೋ ನಮಸ್ಕಾರ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಸರ್ವಶ್ರೀ ವ್ಲಾಗ್ಸ್. ನಾನಿವತ್ತು ನಿಮಗೆ ಹಾಲು ಚೀಸ್ ಪರೋಟ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೆ ದಹಿ ತಡ್ಕ ಮಾಡೋ ರೆಸಿಪಿ. ಅದಕ್ಕೆ ಕಾಂಬಿನೇಷನ್ ಆಗಿ ಹಾಲು ಚೀಸ್ ಪರೋಟ ಮಾಡ್ಕೊಬೇಕು. ಬನ್ನಿ ಇನ್ಯಾಕೆ ತಡ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ ಹೇಳಿ ನೋಡ್ಕೊಂಬರೋಣ. ನಾನು ಒಂದು ಮೀಡಿಯಮ್ ಸೈಜ್ದು ಆಲೂಗಡ್ಡೆ 3 ಆಲೂಗಡ್ಡೆ ತೊಗೊಂಡು ಬೇಯಿಸ್ಕೊಂಡು ಈ ಥರ ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಕ್ಯೂಬ್ಸ್ ಬರುತ್ತಲ್ಲ, ಆ ಚೀಸ್ ಕ್ಯೂಬ್ಸ್ನ ಈ ಥರ ತುರಿದಿಟ್ಕೊಂಡಿದ್ದೀನಿ. ಮೂರು ಕ್ಯೂಬ್ಸ್ ಅಷ್ಟೇ ತೊಗೊಂಡಿದ್ದೀನಿ ನಾನು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ, ಮತ್ತು 1 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ, ಒಂದು 1/4 ಟೇಬಲ್ ಸ್ಪೂನಷ್ಟು ಪುಡಿ ಉಪ್ಪು ತಗೊಂಡಿಟ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಬರೋಣ. ನಾನಿಲ್ಲಿ ಆಲ್ರೆಡಿ ಚಪಾತಿ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೊಂಡಿದ್ದೀನಿ. ಮಾಮೂಲಿ ಗೋಧಿ ಹಿಟ್ಟು ಬರುತ್ತಲ್ಲ, ಅದನ್ನೇ ಕಲಸಿಟ್ಕೊಂಡಿರೋದು. ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಕೋಬೇಕು, ಯಾಕಂದರೆ ತೆಳ್ಳಗೆ ಜಾಸ್ತಿ ಕಲಸಿದ್ರೆ ಅದು ಫಿಲ್ಲಿಂಗ್ ಆಗ್ತೀವಲ್ಲ ಹಾಲು ಮತ್ತು ಚೀಸ್ದು, ಅದು ಸರಿ ಬರಲ್ಲ. ಸೊ ಅದಕ್ಕೋಸ್ಕರ ಆಲ್ರೆಡಿ ನಾನು ಚಪಾತಿ ಹಿಟ್ಟನ್ನು ಆಲೂಗಡ್ಡೆ ಎಲ್ಲ ಬೇಯಿಸ್ಕೊಳ್ಳೋದಕ್ಕೆ ಮುಂಚೆನೇ ಕಲಸಿಟ್ಕೊಂಡಿದ್ದೆ. ಅದು ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಬೇಕು. ಮತ್ತು ಈ ತಿಂಡಿನ ನೀವು ಮಧ್ಯಾಹ್ನ ಆದರೂ ಮಾಡ್ಕೊಬೋದು ತಿನ್ನೋದಕ್ಕೆ, ಇಲ್ಲಾಂತಂದರೆ ನೈಟಲ್ಲಾದರೂ ಮಾಡ್ಕೊಬೋದು. ತುಂಬ ಈಸಿಯಾಗಿರುತ್ತೆ, ಬೇಗನೂ ಆಗುತ್ತೆ. ಮತ್ತು ಬೇಗ ನಿಮಗೆ ಡಿನ್ನರ್ಗೆ ಏನು ಮಾಡೋದು ಅಂತ ಅಂದ್ಕೊಂಡಿರೋರಿಗೆ ಬೇಗ ಆಗುತ್ತೆ ಅಡುಗೆ ಇದು. ದಹಿ ತಡ್ಕ ಅಂತೂ ಆಲ್ರೆಡಿ ತೋರಿಸಿದ್ದೀನಿ, ತುಂಬಾ ಕ್ವಿಕ್ಕಾಗಿ ಆಗುತ್ತೆ. ಅದೂ ಈಸಿ ರೆಸಿಪಿ ಅಂತ ಹೇಳ್ಬೋದು ಇದೆರಡೂ. ನಾನು ಯಾವಾಗಲೂ ಇದೆರಡೇ ಕಾಂಬಿನೇಷನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ದಹಿ ತಡ್ಕ ಮತ್ತು ಆಲೂ ಚೀಸ್ ಪರೋಟ ಕಾಂಬಿನೇಷನಲ್ಲಿ ಮಾಡಬೇಕಾದ್ರೆ ಇದಕ್ಕಿದೆ ಸರಿ ಕಾಂಬಿನೇಷನ್ ಅಂತ ಮಾಡ್ತೀನಿ.
ನೋಡ್ತಾ ಇದ್ದೀರಲ್ಲ, ಆಲೂ ಚೀಸ್ ಪರೋಟ ರೆಡಿಯಾಗಿದೆ. ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ತುಂಬ ಥ್ಯಾಂಕ್ ಯು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಇದೇ ಥರ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.